ನಮ್ಮ ಬ್ಯಾಂಕಿನ ಸಂಸ್ಥಾಪಕರಾದಂಥ ಶೆಟ್ಟಪ್ಪ ಸಿದ್ದಪ್ಪನವರು ಪ್ರಾರಂಭ 1919ನೇ ಇಸ್ವಿಲಿ. ಈಗ 2026 107 ವರ್ಷ ಇತಿಹಾಸ ಹೊಂದಿರುವಂಥ ಪ್ರತಿಷ್ಠಿತ ಬ್ಯಾಂಕ್ ಆದಂಥ ನಮ್ಮದು KR ಬ್ಯಾಂಕು ಇವತ್ತು ಸಂಸ್ಥಾಪಕರ ದಿನಾಚರಣೆ ಆಚರಣೆ ಮಾಡ್ತಾ ಇರೋದು ಭಾರಿ ಸಂತೋಷ ಆಗ್ತಾಯಿದೆ. ನಮ್ಮ ಆಡಳಿತ ಮಂಡಳಿ ಅವರ ಸಹಕಾರ ಮತ್ತು ಸಿಬ್ಬಂದಿ ವರ್ಗದವರು ಸದಸ್ಯರುಗಳ ಸಹಕಾರದಿಂದ ಈ ದಿನ 107ರಿಂದ 108ನೇ ವರ್ಷಕ್ಕೆ ಪಾದಾರ್ಪಣೆ ಶೆಟ್ಟಪ್ಪ ಸಿದ್ದಪ್ಪನವ್ರ ಸಂಸ್ಥಾಪಕರ ದಿನಾಚರಣೆ ಆಗ್ತಾಯಿದೆ. ಮತ್ತು ಈ ಬ್ಯಾಂಕು 25 ಪೈಸೆಯಿಂದ ಶೇರು ಪ್ರಾರಂಭವಾಗಿದ್ದು ಈಗ 100 ಚಿಲ್ಲರೆ ಕೋಟಿ ರೂಪಾಯಿ ವಹಿವಾಟು ನಡೀತಾ ಇದೆ. ಮೈಸೂರಲ್ಲಿ ಪ್ರತಿಷ್ಠಿತ ಬ್ಯಾಂಕ್ ಅಂದರೆ KR ಬ್ಯಾಂಕು. ಏನಂದರೆ ಇಲ್ಲಿ ಮಧ್ಯಮ ವರ್ಗದವ್ರಿಗೆ ತುಂಬ ಅನುಕೂಲ ಆಗ್ತಾಯಿದೆ. ಯಾರು ಒಬ್ಬ ಬಡವ ಮದುವೆ ಮಾಡಬೇಕು ಅಂತ ಅಂದರೆ 5 ಲಕ್ಷಕ್ಕೆ ಏನೂ ಇಲ್ಲದೆ ಡಾಕ್ಯುಮೆಂಟ್ಸ್ ನೋಡ್ತೀವಿ, ಪ್ರತಿಯೊಂದು ಅವ್ರಿಗೇನು ಅನುಕೂಲ ಆಗಬೇಕು ಆ ರೀತಿ ಮಾಡಿಕೊಡ್ತೀವಿ. ಅದನ್ನು ಎಲ್ಲರೂ ಪಾಪ ಮಧ್ಯಮ ವರ್ಗದವರು ತುಂಬ ಖುಷಿ ಪಡ್ತಾರೆ ಬ್ಯಾಂಕಿಗೆ ಬರೋದಕ್ಕೆ. ಮತ್ತು ಸದಸ್ಯರಾಗೋಕ್ಕೆ ಭಾರಿ ಪೈಪೋಟಿ ಇದೆ, ಡಿಮ್ಯಾಂಡ್ ಇದೆ. ಆದರೂ ನಾವು ಮೆಂಬರ್ಶಿಪ್ ಕೊಡ್ತಾ ಇಲ್ಲ. ಆದ್ದರಿಂದ 107ನೇ ವರ್ಷದಿಂದ 108ನೇ ವರ್ಷಕ್ಕೆ ಸಂಸ್ಥಾಪಕರ ದಿನಾಚರಣೆ ಮಾಡ್ತಾ ಇರೋದು ಹೆಮ್ಮೆ. ಮತ್ತು ನಿಮ್ಮೆಲ್ಲ ಸದಸ್ಯರ ಪ್ರೀತಿ ವಿಶ್ವಾಸದಿಂದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮುಂದುವರಿಲಿ ಅಂತ ಬ್ಯಾಂಕ್ನ ನಾನು ಆಶಿಸ್ತೀನಿ ಸರ್. ಅಂದರೆ ನಿಮಗೆ ಎಷ್ಟು ಹೆಮ್ಮೆ ಇದೆ ಸರ್? ಈಗ ಸಾಕಷ್ಟು ಐತಿಹಾಸಿಕ ಹಿನ್ನಡೆ ನಾನು ಅಧ್ಯಕ್ಷರಾಗಿ 20 ತಿಂಗಳಾಗಿದೆ. ಮತ್ತು ಈ ಬ್ಯಾಂಕು ಮೇಲ್ಗಡೆ ಎಲ್ಲ ನಮ್ಮ 60 ವರ್ಷ ಮೇಲ್ಪಟ್ಟವರೇ ಸದಸ್ಯರುಗಳಿರೋದು. ಅವರು ಮೇಲೆ ಹತ್ತಕ್ಕೆ ಇರಲಿಲ್ಲ. ನಾನು ಡೈರೆಕ್ಟ್ರಾಗಿ ಬಂದಾಗ 2014ನೇ 2016ನೇ ಇಸ್ವಿಲಿ ನಾನು ಡೈರೆಕ್ಟ್ರಾಗಿ ಇಲ್ಲಿಗೆ ಬಂದಿದ್ದು. ಆಗ ನಾನು ಅವ್ರು ತುಂಬ ಕಷ್ಟ ಎಲ್ಲ ನೋಡ್ತಾ ಇದ್ದೆ. ನಾನು ಆವಾಗಲೇ ಆಶ್ವಾಸನೆ ಕೊಟ್ಟಿದ್ದೆ, ನಾನೇನಾದ್ರು ಗೆದ್ದು ಬಂದರೆ ಬ್ಯಾಂಕ್ ಕೆಳಗಡೆಗೆ ಶಿಫ್ಟ್ ಮಾಡ್ತೀನಿ ಮತ್ತು ಬ್ಯಾಂಕ್ನ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳಿದ್ದೆ. ಅದು ನನ್ನ ಅದೃಷ್ಟ ಏನೋ, ಮಾಜಿ CM ಅವರು ಸಿದ್ದರಾಮಯ್ಯ ಸಾಹೇಬರು ಅವರು ಬಂದು ಕೆಳಗಡೆ ಬ್ಯಾಂಕ್ನ ಕೆಳಂತಸ್ತಿಗೆ ಉದ್ಘಾಟನೆ ಮಾಡಿಕೊಟ್ರು. ಮತ್ತು ನನಗೆ ಹೆಮ್ಮೆ ಆಗ್ತಿದೆ, ನನ್ನ ಅಧ್ಯಕ್ಷತೆಯಲ್ಲೇ ಬ್ಯಾಂಕು ಕೆಳಗಡೆಗೆ ಶಿಫ್ಟ್ ಆಗ್ತಲ್ಲ ಅಂತ ಖುಷಿ, ಒಂದು ಹೆಮ್ಮೆ ಇದೆ. ನನಗೆ ಇನ್ನೇನಿಲ್ಲ, ದೇವರು ಎಲ್ಲನೂ ಕೊಟ್ಟಿದ್ದಾನೆ. ಈ ಬ್ಯಾಂಕಿನಲ್ಲಿ ಸದಸ್ಯರಿಂದ ಹಿಡಿದು ನನ್ನ ಡೈರೆಕ್ಟ್ರುಗಳು ಎಲ್ಲರೂ ಸಹ ಪ್ರೋತ್ಸಾಹ ಮಾಡಿದ್ದಾರೆ. ಅವ್ರಿಗೆಲ್ರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ಹೊಸ ಸ್ಕೀಮ್ಗಳು ಇರ್ಬೋದು, ಯೋಜನೆಗಳು ಆ ಥರದ್ದು ಏನಾದ್ರು ಮುಂದೆ ಅಂದ್ಕೊಂಡಿದ್ದಾರೆ? ಈಗ ನಾನು ಮಾರ್ಚಲ್ಲಿ ನಮ್ಮ ಪ್ರೋಸೆಸಿಂಗ್ ಚಾರ್ಜ್ ಏನೂ ಇಲ್ಲ, ಗೋಲ್ಡ್ ಏನು ಇಡ್ತಾರೆ ಅದಕ್ಕೆ ಯಾವುದೂ ಫೀಸೇ ತಗೊಬಾರ್ದು ಅಂತೇಳಿ ಒಂದು ಮೇಳ ಮಾಡಿದೆ. ಚಿನ್ನದ ಆಭರಣದ ಮೇಲೆ ಮೇಳ ಮಾಡಿದೆ. ಅದರಲ್ಲಿ ನಮ್ಮ ಬ್ಯಾಂಕಿನಲ್ಲಿ 13-14 ಕೋಟಿ ರೂಪಾಯಿನ ವಹಿವಾಟು ನಡೀತು. ಒಂದು ತಿಂಗಳಲ್ಲಿ ನಾನು ಇದು ಮಾಡಿದ್ದು 13 ಕೋಟಿ ತನಕ ಗೋಲ್ಡ್ ಇಟ್ಟರು, ಎಲ್ಲ ಇದು ಮಾಡಿದ್ದಾರೆ. ಮತ್ತು ನನ್ನ ಬ್ಯಾಂಕಿನ ಏನಂತಂದರೆ ನನಗೆ ಡೈರೆಕ್ಟ್ರುಗಳು ತುಂಬ ಸಹಕಾರ ಮಾಡಿದ್ದಾರೆ. ನಮ್ಮ ಡೈರೆಕ್ಟ್ರು, ಉಪಾಧ್ಯಕ್ಷರು ಎಲ್ಲರೂ ಸಹಾಯ ಮಾಡಿದ್ದಾರೆ. ಅವ್ರಿಗೆಲ್ರಿಗೂ ಧನ್ಯವಾದಗಳು ಹೇಳ್ತೀನಿ. ಅದ್ರ